ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚೆಲುವರಾಯಸ್ವಾಮಿ ಅವರು ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಈ ತರ ಘಟನೆ ಆಗಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೇಳೋದೇನಿಲ್ಲ, ನನಗೆ ಮೆಸೇಜ್ 7 o'clock ಗೊತ್ತಾಯ್ತು. ನಾನು ಹೊರಗಡೆ ಇದ್ದೆ. ಲ್ಯಾಂಡ್ ಆದ ತಕ್ಷಣ IG ಅವರು ಮತ್ತು SP DC ಎಲ್ರೂ ಅಲ್ಲಿಗೆ ಬರ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೆ. ಬಂದಿದ್ದಾರೆ. ಸಂಪೂರ್ಣವಾಗಿ ಪೊಲೀಸ್ ಸಾಕಷ್ಟು ಸಿಬ್ಬಂದಿಗಳಿದ್ದಾರೆ. ಈಗ 1 hour ಇಂದಾನೆ ಕಂಟ್ರೋಲ್ ಇದೆ ಪೂರ್ಣ ಪ್ರಮಾಣದಲ್ಲಿ. ಸೊ ಈಗ 144 ಸೆಕ್ಷನ್ ಜಾರಿಲಿದೆ. ಯಾವುದೇ ಪ್ರಾಣ ಹಾನಿ ಮತ್ತು ಪ್ರಾಪರ್ಟಿಗೆ ತೊಂದರೆ ಆಗದಂಗೆ ಎಚ್ಚರಿಕೆ ವಹಿಸಿ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟ್ರು ಮಾತನಾಡಿದ್ದಾರೆ, CM ನನ್ನ ಜೊತೆ ಮಾತನಾಡಿದ್ದಾರೆ. ಸಂಪೂರ್ಣವಾಗಿ ಕಂಟ್ರೋಲ್ ಇದೆ ಮತ್ತು ಮುಂದುವರೆದು ಯಾವುದೇ ತೊಂದರೆ ಆಗದಂಗೆ ತಮ್ಮ ಮೂಲಕನೂ ಸಹ ಸಾರ್ವಜನಿಕರಿಗೆ, ಎಲ್ಲಾ ಕೋಮಿನ ಜನರಿಗೆ ಮತ್ತು ಮಾಧ್ಯಮದವ್ರಿಗೂ ಸಹ ಇದನ್ನ ಯಾವುದೇ ತರದ ಪ್ರವಾಹ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ನೀವೆಲ್ಲ ತಗೊಳ್ಳೋಣ. ಸೊ ಮುಂದುವರೆದು ಯಾವುದೇ ತಪ್ಪು ಮಾಡಿರೋರಿಗೆ ಕ್ರಮ, ಸೊ ನಾಳೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದು, ಅರೆಸ್ಟ್ ಮಾಡ್ತಕ್ಕಂಥದ್ದು ಅದನ್ನ ಮಾಡ್ತಾರೆ. ಈಗ ಫಸ್ಟ್ ಪ್ರಿಯಾರಿಟಿ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಸೂಚನೆ ಕೊಟ್ಟಿದ್ದೀವಿ, ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಉಸ್ತುವಾರಿ ಜಿಲ್ಲೆ ಇದು. ಈಗ ಲಾಸ್ಟ್ ಇಯರ್ ಇದೇ ರೀತಿಯಲ್ಲಿ ಘರ್ಷಣೆ ಆಗಿರುತ್ತೆ, ಈ ವರ್ಷನೂ ಆಗಬಹುದು ಅನ್ನೋ ಒಂದು ಇರತ್ತಲ್ಲ ಸರ್. ಅಂದ್ರೆ ಶಾಂತಿ ಸಭೆ ನಡೆಸಬೇಕಾಗಿತ್ತಲ್ಲ, ಆ ಕೆಲಸ ಯಾಕೆ ಆಗಿಲ್ಲ ಅಂತ? ಲಾಸ್ಟ್ ಇಯರ್ ಎಲ್ಲೂ ಆಗಿಲ್ರಮ್ಮ, ಲಾಸ್ಟ್ ಇಯರ್ ಎಲ್ಲೂ ಆಗಿಲ್ಲ ಸರ್. ಗಣೇಶ ವಿಸರ್ಜನೆ ವೇಳೆ ಹೋದ ವರ್ಷ ಸಹ ಇದೇ ರೀತಿ ಆಗಿತ್ತು. ಇಲ್ಲ, ನಾನೇ ಶಾಸಕನಾಗಿದ್ದೀನಿ. 40 ವರ್ಷದಿಂದ ನಾಗಮಂಗಲದಲ್ಲಿ ಎಲ್ಲೂ ಆಗಿಲ್ಲ. ಫಸ್ಟ್ ಟೈಮ್. ಬಹಳ ವರ್ಷದ ನಂತರ ಇದು. ಹಿಂದೆ ಆಗಿರೋದು ಬೇರೆ ಇಶ್ಯೂಸ್ ಆಗಿತ್ತು, ಹಿಂದೂ ಮುಸ್ಲಿಂ ಗಲಾಟೆ. ಅದಾದ ಮೇಲೆ ಸೊ ಬಹಳ ವರ್ಷದಿಂದ ಆಗಿರ್ಲಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಬಾರ್ದಾಗಿತ್ತು. ಅದು ಯಾವಾಗ ಆಗಿತ್ತು ಆಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ ಇನ್ಸಿಡೆಂಟು ಇದೆಲ್ಲ ಆಗಬಾರ್ದು. ಸೊ ದುರಾದೃಷ್ಟ ಆಗಿದೆ. ಇದನ್ನು ಈಗ ಕಂಟ್ರೋಲ್ ಆಗಿದೆ, ಕಂಟ್ರೋಲ್ ಮಾಡ್ತೀವಿ ಸಂಪೂರ್ಣವಾಗಿ. ಯಾವುದೇ ಅನಾಹುತ ಆಗದಂಗೆ ಸೊ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ವಹಿಸುತ್ತೆ. ಓಕೆ ಸರ್, ಅರೆಸ್ಟ್ ಆಗಿದಾರಾ ಯಾರಾದ್ರೂ? ಎಲ್ಲಾನು ಮಾಡ್ತಾರೆ. ಓಕೆ, ಧನ್ಯವಾದ ಸರ್. ಪ್ಲೀಸ್ ಕರೆ ಮಾಡಿದ್ದಕ್ಕೆ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.